ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ಮೇಲೆ ಒಂದು ವಿಡಿಯೋ ಹಾಕಿದ್ದೆ. ಕ್ವಿಜ್ ಚಾನಲ್ ಮಾಡಿ ನಾವು ದುಡ್ಡು ಮಾಡ್ಬೋದಾ ಅನ್ನೋದು ನೀವು ಈ ತಮ್ಮನೇಲಿ ನೋಡ್ಬೋದು. ಸೊ ಈ ವಿಡಿಯೋ ನಾನು ನನ್ನ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಈ ವಿಡಿಯೋ ನೋಡಿಕೊಂಡು ಆ ಚಾನಲ್ ಮಾಡಿ ಅವ್ರ ಕಮೆಂಟ್ ತೋರಿಸ್ತೀನಿ. ಸೈಡಲ್ಲಿ ನೋಡಿ ಸ್ನೇಹಿತರೆ, ಒಂದು ಕಮೆಂಟ್ ಹಾಕಿದ್ದಾರೆ. ನಿಮ್ಮ ಈ ವಿಡಿಯೋದಿಂದ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ನಾನು ನಿಮ್ಮನ್ನು ಪೂರ್ತಿ ನಂಬಿ ಈ ಚಾನಲನ್ನು ಸ್ಟಾರ್ಟ್ ಮಾಡಿದೆ. ನಿಮ್ಮ ಎಲ್ಲ ವಿಡಿಯೋಸ್ನು ಮಿಸ್ ಮಾಡದೆ ನೋಡ್ತೀನಿ ಸರ್. ನಿಮ್ಮ ಅನುಭವದ ಮಾರ್ಗದರ್ಶನದಿಂದ ಇವತ್ತು ಚಾನಲ್ ಮಾನಿಟೈಸೇಷನ್ ಆಗಿದೆ. ಹೀಗೆ ನಿಮ್ಮ ಮಾರ್ಗದರ್ಶನ ಮುಂದೆ ಇರಲಿ ಸರ್, ಥ್ಯಾಂಕ್ ಯು ಸರ್ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಸ್ಕ್ರೀನ್ಶಾಟ್ ಕೂಡ ನೀವು ನೋಡ್ಬೋದು. ನನ್ನ ವಾಟ್ಸಪ್ ಮೇಲೆ ಇದು ಅವರು ಕಮೆಂಟ್ ಹಾಕಿದ್ದಾರೆ. ಸೊ ಕ್ವಿಜ್ ಚಾನಲ್ ಮಾಡಿ ದುಡ್ಡು ಮಾಡ್ಬೋದಾ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದನ್ನು ನೋಡಿಕೊಂಡು ಅದೇ ಟೈಪ್ ಒಂದು ಕ್ವಿಜ್ ಚಾನಲ್ ಮಾಡಿ ವಿಡಿಯೋ ಹಾಕಿದ ಮೇಲೆ ಸ್ನೇಹಿತರೆ ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋ ಎಲ್ಲ ಹಾಕ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದೊಳ್ಳೆ ಚಾನಲ್ ಸ್ಟ್ಯಾಂಡಪ್ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಡೌಟ್ ಇದ್ದಾಗ ನನಗೆ ಸಂಪರ್ಕಿಸಿದ್ರು. ಸರ್, ಈ ರೀತಿ ನಾನು ಒಂದು ಚಾನಲ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಏನಾದರೂ ಸೆಟ್ಟಿಂಗ್ಸ್ ಇದ್ದರೆ ನೋಡಿ. ನಾನು ಆಲ್ಮೋಸ್ಟ್ ಮಾಡಿದ್ದೀನಿ, ಆದರೂ ಒಂದು ಸ್ವಲ್ಪ ಚಾನಲ್ ಸೆಟ್ಟಿಂಗ್ಸ್ ಎಲ್ಲ ನೋಡಿಕೊಂಡು ಏನಾದರೂ ಇದ್ರೆ ಸರಿ ಮಾಡಿಕೊಡಿ ಅಂತ ಹೇಳಿ ನನಗೆ ಇವರು ಚಾನಲ್ ಕೊಟ್ಟು ಆದಮೇಲೆ ಪೇಮೆಂಟ್ ಮಾಡಿ ಈ ರೀತಿ ಚೆಕ್ ಮಾಡಲಿಕ್ಕೆ ಅದೆಲ್ಲ ನಾನು ಪೇಮೆಂಟ್ ತೊಗೊಳ್ತಾ ಇರ್ತೀನಿ. ಸೊ ಈ ರೀತಿ ಎಲ್ಲ ಪೇಮೆಂಟ್ ಮಾಡಿ ಈ ರೀತಿ ನಮ್ಮದು ಚಾನಲ್ ಇದೆ, ಸ್ವಲ್ಪ ಚೆಕ್ ಮಾಡಿ ಸರಿ ಮಾಡಿಕೊಡಿ ಸರ್ ಅಂತ ಹೇಳಿದರು. ಸೊ ನಾನು ಚೆಕ್ ಮಾಡಿ ಏನೇನು ಮಿಸ್ಟೇಕ್ಸ್ ಇತ್ತು ಅದೆಲ್ಲ ಹೇಳಿದೆ. ಆಮೇಲೆ ಆ ಚಾನಲ್ ಇನ್ನೊಂದು ಮೇಲ್ ಐ ಡಿ ಇಲ್ಲಿತ್ತು. ಸೊ ಬೇರೆ ಮೇಲ್ ಐ ಡಿ ಇತ್ತು. ಅದು ಆ್ಯಕ್ಚುಲಿ ಚಾನಲ್ ಹೆಸರಲ್ಲೇ ಮೇಲ್ ಐ ಡಿ ಇರಲಿಲ್ಲ. ಸೊ ನಾನು ಮೇಲ್ ಐ ಡಿ ಕೂಡ ಸಜೆಸ್ಟ್ ಮಾಡಿದೆ, ಬೇರೆ ಮೇಲ್ ಐ ಡಿ ಈ ರೀತಿ ಚಾನಲ್ ಹೆಸರಿಂದನೇ ಒಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಆ ಚಾನಲ್ ಟ್ರಾನ್ಸ್ಫರ್ ಕೊಟ್ಟು ಏನು ಸೆಟ್ಟಿಂಗ್ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡಿ ಒಂದು ಸರಿ ಮಾಡೋಣ ಅಂತ ಹೇಳಿ ಇವರಿಗೆಲ್ಲ ಮಾಡಿ ನಾನು ಕೊಟ್ಟಿದ್ದೆ. ಸೊ ಅದಾದಮೇಲೆ ಸೆಟ್ಟಿಂಗ್ ಆದಮೇಲೆ ಚಾನಲ್ ಮಾನಿಟೈಸೇಷನ್ ಕೂಡ ಬಂದಿತ್ತು. ಮಾನಿಟೈಸ್ ಬಂದ ಮೇಲೂ ಕೂಡ ಅವರೇ ಮಾಡಲಿಲ್ಲ ಅದನ್ನು. ಸೊ ನನಗೆ ಕೊಟ್ಟರು. ಅದು ಒಂದು ಅವರು ಬೆಸ್ಟ್ ಕೆಲಸ ಮಾಡಿದ್ದಾರೆ. ಬಿಕಾಸ್ ಯಾಕೆ ಅಂದರೆ ಸ್ನೇಹಿತರೆ, ಅವ್ರು ಮಾಡಿರೋದು ತಪ್ಪು ಅವ್ರ ಚಾನಲ್ ಮೇಲೆ ಮಾಡಿದರು. ಅವ್ರೇನಾದರೂ ಅಪ್ಲೈ ಮಾಡಿದರೆ ರಿಜೆಕ್ಟ್ ಆಗಿ ಬರೋ ಚಾನ್ಸ್ ತುಂಬ ಆಯಿತು, ರೀಯೂಸ್ ಕಂಟೆಂಟ್ ಬರೋ ಚಾನ್ಸ್ ತುಂಬ ಆಯಿತು ಸ್ನೇಹಿತರೆ. ಸೊ ನಾನು ಚಾನಲ್ ಚೆಕ್ ಮಾಡಿದೆ. ಫಸ್ಟ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದೆ, ನಾನು ಸೆಟ್ಟಿಂಗ್ ಮಾಡಿ ಅಷ್ಟೇ ಕೊಟ್ಟಿದ್ದೆ. ಅದಾದಮೇಲೆ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಸರ್ ಈ ರೀತಿ ಒಂದು ಸ್ವಲ್ಪ ಮಾನಿಟೈಸ್ ಕೂಡ ನೀವೇ ಮಾಡಿಕೊಡಿ ಅಂತ ಹೇಳಿ ನನ್ನ ಹತ್ರ ಬಂದರು. ಸೊ ನಾನು ಚಾನಲ್ ಚೆಕ್ ಮಾಡಿ ಅದರಲ್ಲಿ ಏನೇನು ಮಿಸ್ಟೇಕ್ಸ್ ಇತ್ತು ಅವರಿಗೆಲ್ಲ ಹೇಳಿದೆ. ಈ ರೀತಿ ಎಲ್ಲ ಮಿಸ್ಟೇಕ್ಸ್ ಇದೆ ಚಾನಲ್ಗೆ, ನೀವು ಇದನ್ನು ಸರಿ ಮಾಡಿಕೊಂಡೇ ನಾವು ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳಿದೆ. ಸೊ ಈ ಸಮಸ್ಯೆ ಇದೆ ಚಾನಲಲ್ಲಿ, ತಮ್ನೇಲಲ್ಲಿ ಸಮಸ್ಯೆ ಇದೆ, ಟೈಟಲಲ್ಲಿ ತಮ್ನೇಲಲ್ಲಿ, ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರೋದೆಲ್ಲ ಒಂದು ಸ್ವಲ್ಪ ಸಮಸ್ಯೆ ಇದೆ. ಆಮೇಲೆ ನೀವು ಶಾರ್ಟ್ಸ್ ಹಾಕಿದ್ದೀರಾ ಅದರಲ್ಲಿ ಸಮಸ್ಯೆ ಇದೆ. ಇದನ್ನೆಲ್ಲ ನೀವು ಸರಿ ಮಾಡ್ಕೋಬೇಕು. ಸರಿ ಮಾಡಿ ನನಗೆ ಹೇಳಿ, ಒನ್ ಡೇ ಲೇಟ್ ಆದರೂ ಪರವಾಗಿಲ್ಲ, ಮಾನಿಟೈಸೇಷನ್ ನಾಳೆ ಮಾಡೋಣ, ಇವತ್ತು ಇದನ್ನೆಲ್ಲ ಸರಿ ಮಾಡಿಕೊಡಿ. ಈ ಪಾಯಿಂಟ್ಸ್ ನಾನು ಅವರಿಗೆ ಪಾಯಿಂಟ್ ಔಟ್ ಮಾಡಿ ಇದೆಲ್ಲ ಮಾಡಿಕೊಡಿ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಡೇ ಇದೆಲ್ಲ ಸರಿ ಮಾಡಿ ನನಗೆ ಆ ಚಾನಲ್ ಮತ್ತು ಸರಿ ರೀತಿಯೆಲ್ಲ ನೀವು ಹೇಳಿದ್ದೆಲ್ಲ ನಾನು ಸರಿ ಮಾಡಿದ್ದೀನಿ, ಈಗ ನೋಡಿ ಏನಾದರೂ ಇದ್ದರೆ ಹೇಳಿ ಮತ್ತೆ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಆ ಚಾನಲ್ ತೊಗೊಂಡು ಕಂಪ್ಲೀಟ್ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿದಾಗ ಏನೂ ಸಮಸ್ಯೆ ಕಾಣಲಿಲ್ಲ. ಬಿಫೋರ್ ಏನು ಸಮಸ್ಯೆ ಇತ್ತು ಅದೆಲ್ಲ ಸಾರ್ಟ್ ಮಾಡಿ ಅದಾದಮೇಲೆ ನಾನು ಚಾನಲ್ಗೆ ಮಾನಿಟೈಸೇಷನ್ ಅಪ್ಲೈ ಮಾಡಿದೆ. ಎಲ್ಲ ಸರಿ ಮಾಡಿಕೊಂಡು ಅಪ್ಲೈ ಮಾಡಿದೆ. ಸೊ ಒಂದು 2-3 ಡೇಸ್ ಈಗ ಮಾನಿಟೈಸೇಷನ್ ಸ್ವಲ್ಪ ಲೇಟಾಗಿ ಆಗ್ತಿದೆ ಸ್ನೇಹಿತರೆ. ಇವತ್ತು ಮಾನಿಟೈಸೇಷನ್ ಅಪ್ಲೈ ಮಾಡಿದರೆ ಒಂದೊಂದು ವೀಕ್ವರೆಗೂ ಟೈಮ್ ತೊಗೊಳ್ತಾ ಇದೆ. ಮೊದಲೆಲ್ಲ ಒಂದು 24 ಅವರ್ಸಲ್ಲೆಲ್ಲ ಆಗ್ತಾಯಿತ್ತು. ಬಟ್ ಈಗ ಸುಮಾರು ಚಾನಲ್ಸ್ ನಾನು ಅಪ್ಲೈ ಮಾಡಿದರೆ ಇಮಿಡಿಯೇಟ್ ಆಗ್ತಾಯಿಲ್ಲ. 10 ಡೇಸು 20 ಡೇಸ್ವರೆಗೂ ಟೈಮ್ ತೊಗೊಳ್ತಾ ಇದೆ. ಇನ್ ಪ್ರೋಗ್ರೆಸ್ಸಲ್ಲೇ ಬರ್ತಿದೆ. ಮಿನಿಮಮ್ 10 ದಿನ ಆದರೂ ತೊಗೊಳ್ತಿದೆ. ಸೊ ಯಾರಾದರೂ ಅಪ್ಲೈ ಮಾಡಿದರೆ ಈ ರೀತಿ ಆಗ್ತಿದೆ. ಪೇಷನ್ಸ್ ಇಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆಗುತ್ತೆ. ಸೊ ಪ್ರೊಸೆಸ್ ಆಗಿ ಬರಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಒಂದು 3-4 ದಿನ ಆದಮೇಲೆ ಮಾನಿಟೈಸೇಷನ್ ಆಗಿ ಬಂತು ಸರ್. ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಚಾನಲ್ ಮಾನಿಟೈಸ್ ಆಗಿ ಬಂತು. ಮಾನಿಟೈಸ್ ಆಗಿ ಬಂದಮೇಲೆ ನಾರ್ಮಲಿ ಏನು ಅದ್ರ ಮೇಲೆ ಸೆಟ್ಟಿಂಗ್ ಮಾಡಬೇಕಾಗಿತ್ತು ಅದೆಲ್ಲ ಸೆಟ್ಟಿಂಗ್ ಮಾಡಿ ಅವರಿಗೆ ಸರಿಯಾಗಿ ಗೈಡ್ ಮಾಡಿ ಕೊಟ್ಟೆ. ಅದಾದಮೇಲೆ ಇವತ್ತು ಈ ಕಮೆಂಟ್ ಹಾಕಿದ್ದಾರೆ. ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ನಾನು ಹೇಳಿದ್ದ ಪ್ರಕಾರ, ಆ ಗೈಡೆನ್ಸ್ ಪ್ರಕಾರ ಕೆಲಸ ಮಾಡಿದರೆ ಚಾನಲ್ ಮೇಲೆ ಏನೇನೂ ಸಮಸ್ಯೆ ಆಗೋಲ್ಲ. ಸಮಸ್ಯೆ ಇದ್ದರೂ ನಾವು ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಫ್ಯೂಚರಲ್ಲಿ ಕೆಲಸ ಮಾಡ್ತಾ ಹೋದರೆ ಖಂಡಿತ ಯಾವುದೇ ಸಮಸ್ಯೆ ಆಗೋಲ್ಲ.
ನೀವು ಮಾಡ್ಬೋದು. ನೀವು ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು, ನಾನು ಸುಮಾರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಯಾವುದು ಏನು ಹೇಗೆ. ಈ ಮೇಲೆ ಒಂದು ಐ ಬಟನಲ್ಲಿ ಒಂದು ಲಿಂಕ್ ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ನಾನು ಡೀಟೇಲ್ ಆಗಿ ಯಾವ್ಯಾವ ಪಾಯಿಂಟ್ಸ್ ಮೇಲೆ ನಾವು ಗಮನ ಕೊಟ್ಟು ಅದನ್ನು ಸರಿ ಮಾಡ್ಕೊಂಡು ರಿಯೂಸ್ ಕಂಟೆಂಟ್ ಬರಲಿಕ್ಕೆ ಕಾರಣಗಳನ್ನು ನಾನು ಹೇಳಿ ನಾನು ವೀಡಿಯೋ ಹಾಕಿದ್ದೀನಿ. ಮೇಲೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ನೀವು ನಿಮ್ಮ ಚಾನಲ್ ಮೇಲೆ ಆ ರೀತಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಸರಿ ಮಾಡಿಕೊಂಡು ಅಪ್ಲೈ ಮಾಡಿ. ಇನ್ನು ಸಮಸ್ಯೆನೇ ಆಗಿದೆ ಅಂದರೆ ನಮ್ಮನ್ನು ಸಂಪರ್ಕಿಸ್ಬೋದು. ಅಥವಾ ಏನಾದರೂ ಬೇಕು ಅಂದರೆ ಪೇಯ್ಡ್ ಸರ್ವಿಸ್ ಇದೆ ನನ್ನ ಹತ್ರ, ಫ್ರೀ ಸರ್ವಿಸ್ ಇಲ್ಲ, ಪೇಯ್ಡ್ ಸರ್ವಿಸ್ ಇದೆ. ನಾನು ಚಾನಲ್ ಚೆಕ್ ಮಾಡಬೇಕು ಅಂದರೂ ಕೂಡ ನಾನು ಚಾರ್ಜ್ ಮಾಡ್ತೀನಿ. ಸೊ ವಾಟ್ಸಪ್ ಮೇಲೆ ಕಾಲ್ ಮೇಲೆ ನನ್ನ ಹತ್ರ ಏನಾದರೂ ಸರ್ವಿಸ್ ಬೇಕು ಅಂದರೆ ನಾನು ಚಾರ್ಜ್ ಮಾಡ್ತೀನಿ ಡೆಫಿನೆಟ್ಲಿ. ಸೊ ದಯವಿಟ್ಟು ಚಾರ್ಜ್ ಕೊಡ್ಲಿಕ್ಕೆ ಆಗ್ತಿತ್ತು ಅಂದ್ರೇ ನನಗೆ ಸಂಪರ್ಕಿಸಿ. ಬಿಕಾಸ್ ನಾನು ಸಮಯ ಕೊಡ್ತೀನಿ, ಅದಕ್ಕೆ ನಾನು ಚಾರ್ಜ್ ತೊಗೊಳ್ತೀನಿ. ನಾನು ಚಾರ್ಜ್ ತೊಗೊಂಡ್ರೆ ಹಾಗೆ ಸುಮ್ಮನೆ ಚಾರ್ಜ್ ತೊಗೊಂಡು ಏನೇನೋ ಹೇಳಿ ಬಿಟ್ಬಿಡಲ್ಲ. ಸೊ ನನ್ನಿಂದ ಏನು ಸಾಧ್ಯ ಆಗುತ್ತೋ, ನೀವೇನು ತಪ್ಪು ಮಾಡ್ತಿದ್ದೀರ ಎಲ್ಲ ಸರಿ ಮಾಡಿಕೊಂಡು ನನ್ನ ಕಡೆಯಿಂದ ಏನು ಗೈಡೆನ್ಸ್ ಕೊಡಬೇಕು ಅದೆಲ್ಲ ಕೊಟ್ಟು ನಿಮಗೆ ಒಂದು ಸರಿ ದಾರಿನ ನಾನು ತೋರಿಸ್ತಾ ಇರ್ತೀನಿ. ಸುಮಾರು ಚಾನಲ್ಸ್ ಎಲ್ಲ ನಾನು ಮಾಡಿದ್ದೀನಿ. ಈ ರೀತಿ ಕಮೆಂಟ್ಸ್ ಬಂದರೆ ಒಂದು ತುಂಬ ಖುಷಿ ಆಗುತ್ತೆ. ಆಮೇಲೆ ನೀವು ಬೇರೆಯವ್ರಿಗೆ ಹೇಳಿದರೆ ಇನ್ನಷ್ಟು ಅವರಿಗೂ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳೋದೇನು ಅಂದರೆ, ನನ್ನ ಕಡೆಯಿಂದ ಎಷ್ಟು ಜನ ಸರ್ವಿಸ್ ತೊಗೊಂಡಿದ್ದೀರಾ, ನನ್ನ ಕಡೆಯಿಂದ ಯಾರು ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ನಿಮ್ಮ ಚಾನಲ್ ಮೇಲೆ ಒಂದು ಸ್ವಲ್ಪನಾದರೂ ನನ್ನ ಬಗ್ಗೆ ಹೇಳಿ. ಇಲ್ಲ ಅಂದರೆ ಅಟ್ಲೀಸ್ಟ್ ನನ್ನ ಚಾನಲ್ ನಿಮ್ಮ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡಿ ದಯಮಾಡಿ. ಯಾಕಂದರೆ ತುಂಬ ಜನ ಇದ್ದಾರೆ, ತುಂಬ ಅಂದರೆ ತುಂಬ. ನಾನು ನೋಡಿದ್ದೀನಿ ಸ್ನೇಹಿತರೆ, ಇಲ್ಲಿವರೆಗೂ ನಾನು ಚಾನಲ್ಸ್ ನೋಡಿದರೆ ಸಾವಿರಾರು ಚಾನಲ್ಸ್ ನನ್ನ ಹತ್ರ ಬಂದಿದೆ. ಸುಮಾರು ಜನರಿಗೆ ಪ್ರಾಬ್ಲಮ್ಸ್ ಇದೆ. ಸೊ ಇನ್ನೂ ಇರುತ್ತೆ. ಸೊ ಅಂಥದ್ರಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಸರಿಯಾಗಿ ಗೈಡೆನ್ಸ್ ಮಾಡೋರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಹಾಗಾಗಿ ನಿಮ್ಮ ಚಾನಲ್ ಮೇಲೆ ಆಗಿರೋ ಸಮಸ್ಯೆ ನನ್ನಿಂದ ಬಗೆಹರಿದಿತ್ತು ಅಂದರೆ ನನ್ನ ಚಾನಲನ್ನು ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡಿ. ನನ್ನ ಖುಷಿನೂ ಅಷ್ಟೇ ಆಗುತ್ತೆ, ಆಮೇಲೆ ಬೇರೆಯವ್ರ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಸ್ನೇಹಿತರೆ. ದಯಮಾಡಿ ಯಾರೆಲ್ಲ ನನ್ನ ಕಡೆಯಿಂದ ಸರ್ವಿಸ್ ತೊಗೊಂಡಿದ್ದೀರಾ, ಪೇ ಮಾಡಿದ್ದೀರಾ ಇಲ್ಲ ಅಂತ ಅಲ್ಲ, ಬಟ್ ಪೇ ಮಾಡಿದ್ದೀರಾ, ನಿಮ್ಮ ಕೆಲಸ ಆಗಿದೆ, ಇನ್ನೊಬ್ಬರಿಗೂ ಅದರಿಂದ ಹೆಲ್ಪ್ ಆಗಲಿ ಅಂದರೆ ನೀವು ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ಮ ವೀಡಿಯೋದಲ್ಲಿ ಎಲ್ಲಾದರೂ ನೀವು ಮಾತಾಡಿದರೆ, ಲೈವಲ್ಲಿ ಮಾಡ್ತಿರುವಾಗ ಅಲ್ಲಿ ಮಾತಾಡಿದರೆ ಒಂದು ಸ್ವಲ್ಪ ಇನ್ನೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಸೊ ದಯಮಾಡಿ ಈ ರೀತಿ ನಂಬಿಕೆ ಇಟ್ಟು ನನ್ನ ಮೇಲೆ ಭರವಸೆ ಇಡಿ. ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ಕೆಲಸನ ಹಾನೆಸ್ಟಾಗಿ ನಾನು ಮಾಡಿಕೊಡ್ತೀನಿ. ಸುಮಾರು ಜನ ಈ ಸರ್ವಿಸ್ ಕೊಡ್ತಿದ್ದಾರೆ, ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೆ, ಈಗ ಸರ್ವಿಸ್ ಕೂಡ ಕೊಡ್ತಿದ್ದಾರೆ. ಬಟ್ ಕೆಲವೊಬ್ಬರು ಸರಿಯಾಗಿ ಗೈಡ್ ಮಾಡ್ತಾ ಇಲ್ಲ, ರಾಂಗ್ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಮತ್ತು ಚಾನಲ್ ಚೆಕ್ ಮಾಡಲಿಕ್ಕೆ ಅವ್ರ ಹತ್ರ ಹೋದಾಗ ಅವರು ರಾಂಗ್ ಗೈಡ್ ಮಾಡ್ತಿದ್ದಾರೆ. ಸೊ ಈ ರೀತಿ ಎಲ್ಲ ಆಗ್ತಿದೆ. ಸೊ ಹಾಗಾಗಿ ಯಾವುದೇ ರೀತಿಯಿಂದ ಸಮಸ್ಯೆ ಆಗಬಾರ್ದು, ಕರೆಕ್ಟ್ ಅವರಿಗೆ ಗೈಡೆನ್ಸ್ ಸಿಗಬೇಕು. ಹಾಗಾಗಿ ಆದಷ್ಟು ನನ್ನ ಚಾನಲ್ ಸಜೆಸ್ಟ್ ಮಾಡಿ, ನನ್ನ ನಂಬರ್ ಕೊಡಿ, ನಿಮ್ಮ ಪರಿಚಯದವ್ರಿಗೆ ನಂಬರ್ ಕೊಡಿ, ಅವರಿಗೆ ಹೇಳಿ. ಯಾರಿಗಾದರೂ ಸಮಸ್ಯೆ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಸಮಸ್ಯೆನ ಬಗೆಹರಿಸ್ಕೋಬೋದು. ನಾನು ಸುಮಾರು ಚಾನಲ್ಸನ್ನ ಈ ರೀತಿ ಏನೇನು ಆಗಿದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡೋದು, ಆಗಿದ್ದರೆ ಏನು ಮಾಡಬೇಕು, ಇದೆಲ್ಲ ಗೈಡ್ ಮಾಡ್ತಾ ಇರ್ತೀನಿ. ಬಟ್ ಪೇಯ್ಡ್ ಇದೆ, ಸರ್ವಿಸ್ ಮಾತ್ರ ಪೇಯ್ಡ್ ಇದೆ. ನಾನು ಹೇಳಿದ್ದೀನಿ, ಕ್ಲಿಯರಾಗಿ ಹೇಳ್ತಿದ್ದೀನಿ. ನಾನು ಚಾರ್ಜಸ್ ತೊಗೊಳ್ತೀನಿ. ಚಾರ್ಜ್ ತೊಗೊಂಡು ಏನು ನಿಮ್ಮ ಪ್ರಾಬ್ಲಮ್ಸ್ ಇದೆ ಅದನ್ನು ನೋಡಿಕೊಂಡು ನಾನು ಅದಕ್ಕೆ ಸರಿದಾರಿ ತೋರಿಸಿ, ನನ್ನ ಕಡೆಯಿಂದ ಆಗ್ತಿತ್ತು ಅಂದರೆ ನನ್ನ ಕಡೆಯಿಂದ ಮಾಡ್ತೀನಿ, ಇಲ್ಲಾಂದರೆ ನಿಮಗೆ ಗೈಡ್ ಮಾಡಿರ್ತೀನಿ. ಸೊ ಹಾಗಾಗಿ ಆದಷ್ಟು ಯಾರಿಗೆ ನನ್ನ ಕಡೆಯಿಂದ ಸರ್ವಿಸ್ ಸಿಕ್ಕಿದೆ, ಯಾರಿಗೆ ನನ್ನ ಕಡೆಯಿಂದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ, ಅವರೆಲ್ಲ ನಿಮ್ಮ ಚಾನಲ್ ಮೇಲೆ ನೀವು ಫೇಸ್ ತೋರಿಸಿ ಮಾಡಲ್ಲ, ಓಕೆ, ಅಥವಾ ನಿಮ್ಮ ಟಾಪಿಕ್ ಬೇರೆ ಇದೆ, ನಾನು ನನ್ನ ಚಾನಲ್ ಬಗ್ಗೆ ನಿಮ್ಮ ವಿಡಿಯೋದಲ್ಲಿ ಹೇಳಲಿಕ್ಕಾಗಲ್ಲ ಅಂದರೂ ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ನನ್ನ ನಂಬರ್ ಇರೋ ವೀಡಿಯೋನ ಶೇರ್ ಮಾಡಿ. ಸೊ ಯಾರಿಗಾದರೂ ನಾನು ಸರ್ವಿಸ್ ಕೊಟ್ಟಿದ್ದರೆ ಅಥವಾ ಅವ್ರು ಮಾತಾಡಿದರೆ ಅದ್ರ ಬಗ್ಗೆ ಏನಾದರೂ ವೀಡಿಯೋಸ್ ಶೇರ್ ಮಾಡಬೇಕು ಅಂದರೆ ನೀವು ಕೂಡ ಅದರಲ್ಲಿ ಶೇರ್ ಮಾಡಿ. ಸೊ ಇದರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಾನು ಹೇಳೋದೇನು ಅಂದರೆ, ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ, ನಮ್ಮ ಕನ್ನಡದವರೇ ಹೆಲ್ಪ್ ಮಾಡಲಿ ಅನ್ನೋ ಉದ್ದೇಶ ಅಷ್ಟೇ. ನಾವೇ ಅವರಿಗೆ ಹೆಲ್ಪ್ ಮಾಡೋಣ. ಸೊ ನಮ್ಮ ಕಡೆಯಿಂದನೇ ಎಲ್ಲ ಆಗಲಿ. ಇನ್ನು ಹಿಂದಿಯವರಿಗೆ ಕೊಡ್ತಾರೆ, ಸುಮಾರು ದುಡ್ಡೆಲ್ಲ ತೊಗೊಂಡು ಕೆಲಸ ಮಾಡಲ್ಲ. ಸೊ ಇಂಥದ್ರಲ್ಲಿ ಅವ್ರೇನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ನಾವು ಕನ್ನಡದವರು ಇಲ್ಲೇ ನಮ್ಮ ಕನ್ನಡದವರಿಗೆ ನಾವು ಹೆಲ್ಪ್ ಮಾಡ್ತಾ ಹೋದರೆ ಸಮಸ್ಯೆ ಇರಲ್ಲ. ಆಲ್ಮೋಸ್ಟ್ 100% ಏನೇ ಸಮಸ್ಯೆ ಇರಲಿ ಚಾನಲ್ ಮೇಲೆ ನಾನು ಕ್ಲಿಯರ್ ಮಾಡಿಕೊಡ್ತಾ ಇದ್ದೀನಿ. ಸಮಸ್ಯೆ ಅನ್ನೋ 100% ಸಾಲ್ವ್ ಮಾಡ್ತೀನಿ. ಇನ್ನು ನಿಮ್ಮ ಕಡೆಯಿಂದ ನೀವು ತಪ್ಪು ಮಾಡಿದರೆ ಅದನ್ನು ಸರಿ ಮಾಡಿಕೊಂಡು ಕೂಡ ನೀವು ಚಾನಲ್ ಮೇಲೆ ಮುಂದುವರಿಬೋದು. ದುಡ್ಡಿದೆ ಚಾನಲ್ ಮೇಲೆ, ಯೂಟ್ಯೂಬ್ ಮೇಲೆ ನಾವು ಮಾಡ್ಬೋದು. ಸೋಷಿಯಲ್ ಮೀಡಿಯಾದ ಮೇಲೆ ತುಂಬ ದುಡ್ಡಿದೆ ಸ್ನೇಹಿತರೆ. ನಾವು ಅದಕ್ಕೆ ಸರಿಯಾಗಿ ತಿಳ್ಕೊಂಡು ಕೆಲಸ ಮಾಡಿದರೆ ಖಂಡಿತ ನಾವು ಒಂದು ಒಳ್ಳೆ ಅರ್ನಿಂಗ್ ಮಾಡ್ಬೋದು.
ಒಳ್ಳೆ ಟಾಪಿಕ್ ಇತ್ತು, ಒಳ್ಳೆ ವಿಚಾರಗಳನ್ನು ನೀವು ಹಂಚ್ಕೊಳ್ತಾ ಇದ್ದಾರೆ, ಎಜುಕೇಷನ್ ನೀವು ಕೊಡ್ತಿದ್ರೆ, ಯಾರಿಗಾದರೂ ಗೈಡ್ ಮಾಡ್ತಾ ಇದ್ರೆ, ಸೊ ನಿಮ್ಮ ಹತ್ರ ಏನು ನಾಲೆಜ್ ಇದೆ ಅದನ್ನು ಕರೆಕ್ಟಾಗಿ ಡೆಲಿವರ್ ಮಾಡಿ ನೀವು ಕೆಲಸ ಮಾಡಿ ಯೂಟ್ಯೂಬಿಂದ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಮಾಡ್ಬೋದು. ಸೊ ತುಂಬ ಖುಷಿ ಆಗ್ತಿದೆ. ಈ ರೀತಿ ಎಲ್ಲ ನಾನು ನೋಡಿದರೆ ಸುಮಾರು ಜನ ಕಮೆಂಟ್ಸ್ ಹಾಕ್ತಾರೆ, ಆದರೆ ನಾನು ಎಲ್ಲನೂ ವೀಡಿಯೋ ಮಾಡಿ ಹಾಕ್ತಾ ಇಲ್ಲ. ಇನ್ನು ಮುಂದೆ ನಾನು ಏನು ಸರ್ವಿಸ್ ಕೊಡ್ತಿದ್ದೀನಿ ನಾನು ಕ್ಲಿಯರಾಗಿ ಹೇಳಿ, ಈ ಕೊಡೋ ಸರ್ವಿಸ್ ಬಗ್ಗೆ ನಾನು ನನ್ನ ಚಾನಲ್ ಮೇಲೆ ಹೇಳ್ತೀನಿ ಅಂತ ಹೇಳಿನೇ ನಾನು ವೀಡಿಯೋ ಮಾಡ್ತೀನಿ. ಯಾಕಂದರೆ ಜನರಿಗೆ ಗೊತ್ತಾಗಬೇಕಲ್ಲ, ನಾವು ಏನು ಸರ್ವಿಸ್ ಕೊಡ್ತಾ ಇದ್ದೀವಿ, ನಾವು ಕೊಟ್ಟ ಸರ್ವಿಸನ್ನೇ ನಾವು ಅಲ್ಲಿ ಅಪ್ಲೋಡ್ ಮಾಡಿದ್ರೇ ಜನರಿಗೆ ಗೊತ್ತಾಗೋದು, ಇಲ್ಲಾಂದರೆ ಏನೂ ಗೊತ್ತಾಗಲ್ಲ. ಸೊ ಹಂಗಾಗಿ ದಯಮಾಡಿ ಯಾರೇ ಆಗಲಿ ನಿಮ್ಮ ಚಾನಲ್ ಮೇಲೆ ಒಂದು ಸ್ವಲ್ಪ ಶೇರ್ ಮಾಡಿಕೊಡಿ. ನಿಮ್ಮ ವಿಡಿಯೋದಲ್ಲಿ ಹೇಳಲಿಕ್ಕಾಗಲ್ಲ ಅಂದರೂ ಕೂಡ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಜನರಿಗೆ ನಾವು ಆದಷ್ಟು ರೀಚ್ ಆಗೋಣ. ಅವರಿಗೂ ಏನಾದರೂ ಹೆಲ್ಪ್ ಬೇಕು ಅಂದರೆ ಅವರು ಮಾಡಿಕೊಳ್ಳಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ, ವ್ಯಾಲ್ಯೂಯಬಲ್ ಕಮೆಂಟ್ ಹಾಕಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ತುಂಬ ಸ್ಫೂರ್ತಿ ಸಿಗುತ್ತೆ, ಇದರಿಂದ ಮೋಟಿವೇಶನ್ ಸಿಗುತ್ತೆ. ಈ ರೀತಿ ಕಮೆಂಟ್ಸ್ ಎಲ್ಲ ನೋಡಿದ ಮೇಲೆ ಯಾರಿಗಾದರೂ ಒಂದು ಹೆಲ್ಪ್ ಆಯ್ತಲ್ಲ ಅನ್ನೋದು ಒಂದು ಫೀಲಿಂಗ್ಸ್ ಬರುತ್ತೆ. ಸೊ ತುಂಬ ಖುಷಿ ಆಗುತ್ತೆ, ಹೆಲ್ಪ್ ಆಗ್ತಿದೆ ಜನರಿಗೆ, ಆದಷ್ಟು ಮಾಡ್ತಾ ಹೋಗೋಣ ಅನ್ನೋ ವಿಚಾರನ ಇಟ್ಕೊಂಡು ಹೀಗೆ ಮುಂದುವರಿಯೋಣ ಸ್ನೇಹಿತರೆ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ ಚಾನಲ್ ಮೇಲೆ, ನಾನು ಪ್ಲೇಲಿಸ್ಟೇ ಮಾಡಿದ್ದೀನಿ, ಅಲ್ಲಿ ಕಾಂಟ್ಯಾಕ್ಟ್ ಮೀ ಅಂತ ಹೇಳಿ. ಆ ಪ್ಲೇಲಿಸ್ಟಲ್ಲಿ 3-4 ವಿಡಿಯೋ ಇದೆ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ಎಲ್ಲ ವಿಡಿಯೋದಲ್ಲಿ ನಂಬರ್ ಹಚ್ಚೋದ್ರಲ್ಲಿ ಏನೂ ಅರ್ಥ ಇಲ್ಲ. ನೀಡಿಸಿದ್ದವರು ಅಲ್ಲಿ ಹೋಗಿ ಸರ್ಚ್ ಮಾಡಿಕೊಂಡು ವಿಡಿಯೋದಲ್ಲಿ ನಂಬರ್ ಇದೆ ಅದನ್ನು ತೊಗೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಸಂಪರ್ಕಿಸ್ಬೋದು. ತುಂಬ ತುಂಬ ಧನ್ಯವಾದ ಎಲ್ರಿಗೂ, ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ. ಆದಷ್ಟು ನನ್ನ ಕಡೆಯಿಂದ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಮತ್ತು ನಮಸ್ಕಾರ ಸ್ನೇಹಿತರೆ.